ಅಲ್ಲಿ ಟ್ರಿಗರಿಂಗ್ ಫ್ಯಾಕ್ಟರ್ ಏನು ಅಂತಂದ್ರೆ ಅಲ್ಲಿ ಯಾಕೆ ನಾವು ಓಡಾಡಬಾರ್ದು, ಅಲ್ಲಿ ಯಾಕೆ ನಾವು ಮಾಡಬಾರ್ದು, ನೀವೀಗ ಯಾವ್ದಾದ್ರು ವಿಚಾರದಲ್ಲಿ ನೀನ್ ಮಾಡಬಾರ್ದು ಅಂದ್ರೆ ನಾನು ಯಾಕೆ ಮಾಡಬಾರ್ದು ಅಂತ ನಿಂತ್ಕೋತಾರೆ ಮೇಡಮ್. ಈಗ ಅದನ್ನ ಅವರೇ ನೋಡಿ ಹೇಳಿದ್ದಾರೆ, ಅವರು ಒಂದು ಪದ ಹೇಳಿದ್ದಾರೆ, ನಾವು ಗಂಡಸರೆಲ್ಲ ನಾವು ಇಲ್ಲಿ ನಮಾಜಿಗೆ ಹೋಗ್ತೀವಿ ಹಾಗಾಗಿ ಹೆಂಗಸರು ಅಲ್ಲಿ ಗೊತ್ತಾಯ್ತಲ್ಲ ಅವ್ರು ಅತ್ಯಾಚಾರಿಗಳಂತ, ರೇಪಿಸ್ಟ್ಗಳಂತ ಅವರೇ ಪ್ರೂವ್ ಮಾಡ್ಕೊಂಡಿರ್ತಾನೆ. ಅವ್ರನ್ನ ಬೆಳೆಸ್ತಿರೋದು ಯಾರು ಆಗಿದ್ರೆ? ಹೆಣ್ಮಕ್ಳು ಇವ್ರು ನಮಾಜಿಗೆ ಹೋದಾಗ ಹೆಣ್ಮಕ್ಳು ಏನು ಮಾಡ್ತಾರ್ರಿ? ಏನು ಮಾಡ್ತಾರೆ ಇವ್ರು ನಮಾಜ್ ಇವ್ರು ಮಾಡಿದ್ರೆ ಆಯ್ತಪ್ಪ. ಓಡಾಡೋದು ಸರ್ಕಾರಿ ರೋಡ್, ಇವ್ರ ಅಪ್ಪಂದ ರೋಡ್ ಅದು ಕಟ್ಟಿರೋದೇ ಅನಗರಿಕ ಮಸೀದಿ ಅದು. ಸರಿ ಆಯ್ತು. ಈಗ ಮತ್ತೆ ಇವರು ಹೆಣ್ಮಕ್ಳನ್ನ ಓಡಾಡೋದಕ್ಕೆ ಬಂದ್ರೆ ಗಂಡಸರು ನಮಾಜಿಗೆ ಹೋಗ್ತಾರೆ ಅಂದ್ರೆ ಅವ್ರು ಹೋಗಂಗೆ ಇಲ್ವಾ? ಏನು ಅವರು ಏನು ಪುರುಷ ಮಹಾ ಇವ್ರು ಅವರು ಅಂದ್ರೆ ದಾರಿಲಿ ಸಿಕ್ಕಿದ ಹೆಣ್ಮಕ್ಳನ್ನೆಲ್ಲ ಅತ್ಯಾಚಾರ ನೀವು ಅತ್ಯಾಚಾರ ಯಾಕೆ ನಿಮ್ಗೆ ಇಂದು ಬಲ್ದು ಪದ ಎಲ್ಲ ಸೇರಿಸ್ಬೇಡಿ ದಯವಿಟ್ಟು. ಅತ್ಯಾಚಾರ ಅನ್ನೋದು ನಿಮ್ಗೆ ಒಂಥರ ಅದು ಬಾಯಿಗೆ ಯಾರು ಬೇಕಾದ್ರೂ ಅತ್ಯಾಚಾರ ಅತ್ಯಾಚಾರ ಅಂದ್ರೆ ಯಾಕೆ ಅತ್ಯಾಚಾರ ಏನ್ ಅತ್ಯಾಚಾರ ಅಂದ್ರೆ ನೀವೆಲ್ಲರೂ ಬಹಳ ಜಾಸ್ತಿ ಆಗೈತೆ ನಿಮ್ದು ರಾಜಕಾರಣಿಗಳು.